ಸಚಿವ ಬೈರತಿ ಸುರೇಶ್ ಅವರ ಕಚೇರಿಯಲ್ಲಿ ಕಳ್ಳತನ ಆಗಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಗೃಹ ಸಚಿವ ಪರಮೇಶ್ವರ್ ಮಾತನಾಡಿದ್ದಾರೆ. ಗಮನಿಸಬೇಕು, ಶಕ್ತಿಸೌಧ ವಿಧಾನಸೌಧದಲ್ಲಿ ಸುಮಾರು 300 ಗ್ರಾಂನಷ್ಟು ಚಿನ್ನಾಭರಣ ಜೊತೆಗೆ 1.5 ಲಕ್ಷ ದುಡ್ಡೇನೋ ಕಳ್ಳತನ ಆಯಿತು ಅಂತ. ಅಷ್ಟು ಮೊತ್ತದ ಚಿನ್ನ ಅಲ್ಲಿ ಹೋಗೋದು ಹೇಗೆ ಸಾಧ್ಯ ಆಯಿತು ಅಂತ ಇದರ ನಡುವೆ ಒಂದಿಷ್ಟು ಅನುಮಾನ ಸಂಶಯ ಕಾಡ್ತಾ ಇದೆ. ಸಂಬಂಧಪಟ್ಟ ಹಾಗೆ ಗೃಹ ಸಚಿವರಾಗಿರುವಂತಹ ಪರಮೇಶ್ವರ್ ಮಾತನಾಡಿದ್ದಾರೆ. ವಿಧಾನಸೌಧದ ಒಳಗೆ ಬ್ಯಾಗ್ ಹೇಗೆ ಹೋಯಿತು ಅಂತ ತನಿಖೆ ಮಾಡಿಸ್ತೀವಿ, ಅದಕ್ಕಾಗಿ ತನಿಖೆ ಆರ್ಡರ್ ಮಾಡಿದ್ದೇನೆ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಯಾವ ಗೇಟ್ನಿಂದ ಬ್ಯಾಗ್ ಎಂಟ್ರಿ ಆಯಿತು ಅನ್ನೋದಾಗಿಯೂ ಕೂಡ ಮಾತನಾಡಿದ್ದಾರೆ. ಸಚಿವರಿಗೆ ಕಚೇರಿಯವರಿಗೂ ಕೂಡ ಬ್ಯಾಗ್ ಹೋಗುತ್ತೆ ನೋಡಿ, ಇದನ್ನ ಪತ್ತೆ ಹಚ್ಚಬೇಕು ಅಂತ ಹೇಳಿದ್ದೇನೆ, ತನಿಖೆ ಮಾಡಿ ನಾಳೆ ಪೊಲೀಸರು ವರದಿ ಕೊಡ್ತಾರೆ ಅನ್ನೋದಾಗಿ ಈಗ ಪರಮೇಶ್ವರ್ ಅವರು ಮಾತನಾಡಿದ್ದಾರೆ. ಇದೊಂದಿಷ್ಟು ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗಿದೆ ಅಂತ. ಒಬ್ಬ ಸಚಿವರ ಕಚೇರಿಗೆ ಇಷ್ಟೆಲ್ಲ ದೊಡ್ಡ ಅಮೌಂಟ್ನ ಒಂದು ಚಿನ್ನಾಭರಣ ಅಲ್ಲಿ ಹೋಗುತ್ತೆ, ಆಮೇಲೆ ಒಂದಿಷ್ಟು 1.5 ಲಕ್ಷ ನಗದು ಅಲ್ಲಿ ಹೋಗುತ್ತೆ ಅನ್ನೋದಾದರೆ ಏನು ಕಾರಣ ಇದು? BJPಯ ನಾಯಕರು ಚಲವಾದಿ ನಾರಾಯಣಸ್ವಾಮಿ, NR ರವಿ ಇವರೆಲ್ಲರೂ ಕೂಡ ಹೇಳಿದ್ರು, ಟೀಕೆ ಮಾಡಿದ್ರು, ಇದು ಬಂಗಾರದ ಭ್ರಷ್ಟಾಚಾರ ಅನ್ನುವ ರೀತಿಯಲ್ಲಿ ಮಾತನಾಡಿದ್ರು ಅಂತ. ಏನಾದರೂ ವರ್ಗಾವಣೆನೋ ಅಥವಾ ನೇಮಕಾತಿ ವಿಷಯಕ್ಕೆ ಸಂಬಂಧಪಟ್ಟ ಹಾಗೇನೋ ಏನಾದರೂ ಲಂಚದ ವ್ಯವಹಾರ ನಡೆಯುವಂತಹ ಪ್ರಯತ್ನ ಆಯಿತಾ ಇಲ್ಲಿ ಅನ್ನುವುದು ಕೂಡ ಅನುಮಾನಕ್ಕೆ ಕಾರಣ ಆಗುತ್ತೆ. ಸಂಶಯಗಳು ಎದ್ದೇಳೋದು ಸಹಜವಾಗಿ ಇಲ್ಲಿ ಕಾಣುತ್ತೆ. ಯಾಕೆ ಹೇಳಿದ್ರೆ ಒಂದು ಸರ್ಕಾರದ ಭಾಗವಾಗಿದ್ಕೊಂಡು ಸರ್ಕಾರದ ಸಚಿವರು ಬೈರತಿ ಸುರೇಶ್ ಅವರು ನಗರಾಭಿವೃದ್ಧಿ ಇಲಾಖೆ ಸಚಿವರು, ಹಾಗಾಗಿ ಸಚಿವರ ಕಚೇರಿಯಲ್ಲಿ ಇಷ್ಟೊಂದು ದೊಡ್ಡ ಅಮೌಂಟು ಚಿನ್ನಾಭರಣಗಳು ಇದೆ, ಅದು ಕಳ್ಳತನ ಆಗಿದೆ. ಕಳ್ಳತನ ಆದಮೇಲೆ ಅಲ್ಲೇ ಇರುವಂತಹ ಒಬ್ಬ ಸಿಬ್ಬಂದಿ, ಡಿ ಗ್ರೂಪ್ನ ಸಿಬ್ಬಂದಿ ಕಳ್ಳತನ ಮಾಡಿರೋದು ಅನ್ನೋದು ತಿಳಿದು ಬಂದಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆಗೆ ಆದೇಶಿಸಿದ್ದೇನೆ ಅನ್ನೋದಾಗಿ ಪರಮೇಶ್ವರ್ ಮಾತನಾಡಿದ್ದಾರೆ. ವರದಿಗಾರರ ಜೊತೆಗೆ ಮಾತನಾಡಿದವರು ಏನು ಮಾತನಾಡಿದರೆ ಕೇಳೋಣ ಬನ್ನಿ.